ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪರ್ಸನ್ನ ಡೀಪ್ ಆಗಿರುವಂತಹ ನೈಟ್ ಥಾಟ್ಸ್ ಏನಿದೆ, ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ಇದೊಂದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ. ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಧನ್ಯವಾದವನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಫೀಲ್ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅವರ ನೈಟ್ ಮೈಂಡ್ ಸ್ಟೇಟ್ ಹೇಗಿದೆ ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅವರು ಹೊರಗಡೆ ತುಂಬ ನಾರ್ಮಲ್ಲಾಗಿ ಇದ್ದಾರೆ. ಆದರೆ ರಾತ್ರಿ ಆದಮೇಲೆ ಒಳಗಿನ ಫೀಲ್ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಯಾವುದಾದರೊಂದು ಕಾರಣಕ್ಕೆ ನಿಮ್ಮ ನೆನಪು ಅನ್ನೋದು ಅವ್ರಿಗೆ ಕಾಡ್ತಾ ಇದೆ. ರಾತ್ರಿ ಆದಮೇಲೆ ಒಳಗಿನ ಫೀಲ್ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಒಂದು ಸಣ್ಣ ಸೈಲೆನ್ಸ್ ಕೂಡ ಅವರಿಗೆ ಜಾಸ್ತಿ ಭಾರವಾಗಿ ಹೆವಿಯಾಗಿ ಅನ್ನಿಸ್ತಾ ಇದೆ. ಬಟ್ ಕೆಲವೊಂದು ಸಲ ಅವ್ರು ಥಿಂಕ್ ಮಾಡ್ತಾರೆ, ನಾನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀನಿ, ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವರನ್ನು ಅವರು ಕೇಳ್ಕೊಳ್ತಾರೆ. ಬಟ್ ಉತ್ತರ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ಇದು ಲಾಜಿಕ್ಕಲ್ಲ, ಅವರ ಮನಸ್ಸಿನಲ್ಲಿ ಫೀಲ್ ಆಗ್ತಾ ಇದೆ. ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೂರ ಇರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಗ್ಯಾಪ್ ತಗೊಂಡಿದ್ದಾರೆ, ನಿಮ್ಮ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದಾರೆ, ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವರಿಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಳಗಡೆ ಏನೋ ಒಂದು ಖಾಲಿತನ ಇದೆ. ಅದು ನೀವು ಈ ರಿಲೇಷನ್ಶಿಪ್ಪಿನ ದೂರ ಆದ ಮೇಲೆ ಬಂದಿರುವಂತಹ ಫೀಲಿಂಗ್. ಮತ್ತು ಆ ಖಾಲಿತನವನ್ನು ಅವರು ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ಯಾವ ರೀತಿಯ ಫೀಲಿಂಗ್ಸ್ ಇತ್ತು ಅಂದರೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಸ್ಟ್ರಾಂಗ್ ಹೋರಾಟ ಇತ್ತು. ಮೈಂಡ್ ಹೇಳ್ತಾ ಇದೆ ಇದು ಮುಗ್ದೋದ ವಿಷಯ, ಹೃದಯ ಹೇಳ್ತಾ ಇದೆ ಇದು ಇನ್ನೂ ಜೀವಂತ ಇದೆ. ಅಂದರೆ ರಿಲೇಷನ್ಶಿಪ್ ಬಗ್ಗೆ ಈ ಎರಡೂ ಹೋರಾಟದಲ್ಲಿ ಅವರು ಮನಸ್ಸು ಅನ್ನೋದು ಶಾಂತ ಆಗ್ತಾ ಇಲ್ಲ. ನೈಟ್ ಟೈಮ್ನಲ್ಲಿ ತುಂಬ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಅಲ್ಲಿ ಯಾರೂ ಡಿಸ್ಟ್ರಾಕ್ಷನ್ ಇಲ್ಲ, ಬೇರೆ ಯಾರೂ ಮಾತಾಡ್ತಾ ಇಲ್ಲ, ಮನಸ್ಸು ಸತ್ಯವನ್ನು ಮಾತ್ರ ಒಪ್ಕೊಳ್ತಾ ಇದೆ. ಇದೇ ಕಾರಣಕ್ಕೆ ಅವರು ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಸೈಲೆಂಟ್ ಆಗಿದ್ದಾಗ, ಯಾರು ಅಕ್ಕಪಕ್ಕದಲ್ಲಿ ಇಲ್ಲದೆ ಇದ್ದಾಗ ನಿಮ್ಮ ಬಗ್ಗೆ ತುಂಬ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ. ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಇದು ಒಬ್ಬರ ಎನರ್ಜಿ ಅಂತಲ್ಲ, ನೀವು ಕೂಡ ಈಗ ಅವರ ನೆನಪು ಅಕಸ್ಮಾತಾಗಿ ನಿಮಗೆ ಬರ್ತಾ ಇದೆ. ಯಾವುದೋ ಒಂದು ಕ್ಷಣ ಹೃದಯ ಭಾರ ಆಗ್ತಾ ಇದೆ, ಹೆವಿ ಆಗ್ತಾ ಇದೆ. ಕಾರಣ ಇಲ್ಲದೆ ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಕೇವಲ ಇನ್ಸಿಡೆನ್ಸ್ ಅಲ್ಲ, ಇದು 2 ವೇ ಎನರ್ಜಿ. ಆ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಈ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ದೂರ ಇದ್ದೀರಾ, ಮೌನ ಇದೆ, ಆದರೆ ಕನೆಕ್ಷನ್ ಹೋಗಿಲ್ಲ ಅನ್ನೋ ಎನರ್ಜಿ ನೈಟ್ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಅವ್ರು ನಿಮ್ಮಿಂದ ದೂರ ಓಡೋದ್ರೂ ಕೂಡ ಮನಸ್ಸು ನಿಮ್ಮ ಕಡೆಗೆ ಬರ್ತಾ ಇದೆ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಸತ್ಯ ಗೊತ್ತಾಗ್ತಾ ಇದೆ. ಇವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಸುಲಭವಾಗಿ ಇದು ಅಷ್ಟು ಮುಗಿಯುವುದಲ್ಲ, ಏನನ್ನೋ ಕಳ್ಕೊಂಡಿದ್ದೀನಿ ಈ ರೀತಿ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಈ ಮಾತುಗಳು ಏನಿದೆ, ಈ ಫೀಲಿಂಗ್ಸ್ ಏನಿದೆ, ಅವರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಅವ್ರಿಗೆ ಅವರೇ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೈಟ್ ಟೈಮ್ನಲ್ಲಿ ಅವರ ಹೃದಯ ಲೌಡ್ ಆಗ್ತಾ ಇದೆ, ಮನಸ್ಸು ಹಾನೆಸ್ಟ್ ಆಗ್ತಾ ಇದೆ, ಸತ್ಯವನ್ನು ಒಪ್ಕೊಳ್ತಾ ಇದೆ. ಫೇಕ್ ಎಮೋಷನ್ಸ್ ಕೆಲಸ ಮಾಡೋದಿಲ್ಲ. ಅಂದರೆ ಅವರ ಅಂತರಾತ್ಮ ಅವರಿಗೆ ಹೇಳ್ತಾ ಇದೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ. ನೀವೆಷ್ಟು ಗೀವ್ ಮಾಡಿದ್ದೀರಾ, ನೀವೆಷ್ಟು ಎಫರ್ಟ್ ಹಾಕಿದ್ದೀರಾ, ನೀವೆಷ್ಟು ಪ್ರೀತಿ ಕೊಟ್ರಿ, ನೀವು ಆ ವ್ಯಕ್ತಿಗಾಗಿ ಎಷ್ಟು ಸ್ಟ್ಯಾಂಡ್ ತಗೊಂಡ್ರಿ, ಅದೆಲ್ಲ ನೆನಪಾಗ್ತಾ ಇದೆ. ಅವರು ಹೊರಗಡೆ ಇಲ್ಲ ಅಂತ ಹೇಳ್ಬೋದು, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ಬೋದು, ಕಾಲ್ ಮೆಸೇಜ್ ಮಾಡದೇ ಇರ್ಬೋದು. ಬಟ್ ಆ ಸತ್ಯ ಅನ್ನೋದು ಅವರಿಗೆ ಗೊತ್ತಿದೆ. ಮನಸ್ಸು ಅವರ ಸತ್ಯವನ್ನು ಮತ್ತೆ ಮತ್ತೆ ತೋರಿಸ್ತಾ ಇದೆ, ಹೇಳ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅವರಿಗೆ ನಿಮ್ಮ ಬಗ್ಗೆ ಏನು ಫೀಲ್ ಆಗ್ತಾ ಇದೆ ಅಂತ ಅವರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಇದು ಲಾಜಿಕ್ ಅಲ್ಲ. ನಿಮ್ಮ ಹೆಸರು ಅಕಸ್ಮಾತಾಗಿ ಮೈಂಡ್ನಲ್ಲಿ ಬರ್ತಾ ಇದೆ, ಹಳೆಯ ಮಾತುಗಳು ನೆನಪಾಗ್ತಾ ಇದೆ, ಸಣ್ಣ ಸಣ್ಣ ಕ್ಷಣಗಳು, ನೀವು ಒಟ್ಟಿಗೆ ಕಳೆದಿರುವ ಕ್ಷಣಗಳು ದೊಡ್ಡದಾಗಿ ಫೀಲ್ ಆಗ್ತಾ ಇದೆ. ಆ ಎನರ್ಜಿ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಹೊರಗಡೆಯಿಂದ ಸೈಲೆಂಟ್ ಆಗಿರಬಹುದು, ಮೌನ ಆಗಿರ್ಬೋದು, ಒಳಗಡೆ ಮಾತ್ರ ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ.
ಆ ಪ್ರಶ್ನೆ ಯಾರಿಗೂ ಕಾಣಿಸ್ತಾ ಇಲ್ಲ. ನಿಮ್ಮ ಮಾತು, ನಿಮ್ಮ ಸ್ಮೈಲ್, ನಿಮ್ಮ ಸೈಲೆನ್ಸ್, ನಿಮ್ಮ ರಿಯಾಕ್ಷನ್ ಇದೆಲ್ಲ ಕೂಡ ನೆನಪಾಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಈ ವ್ಯಕ್ತಿ ಹಿಂಜರಿತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೆ ತುಂಬ ಈಗೋ ಇದೆ, ತುಂಬ ಆ್ಯಟಿಟ್ಯೂಡ್ ಇದೆ. ಬಟ್ ಮರಿಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದರೆ ನೆನಪು ಬಿಡ್ತಾ ಇಲ್ಲ. ದೂರ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಎನರ್ಜಿ ಎಳೀತಾ ಇದೆ. ಎಮೋಷ್ನಲ್ ಕನ್ಫ್ಯೂಷನ್ ಅಲ್ಲ ಇದು ಡೀಪ್ ಅಟ್ಯಾಚ್ಮೆಂಟ್, ಕಾನ್ಫ್ಲಿಕ್ಟ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ, ನೀವು ಅಂದ್ಕೊಂಡಿರ್ಬೋದು ಮುಗ್ದು ಹೋಗಿದೆ, ಕಾಲ್ ಬರ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ನಾನು ಕಾಲ್ ಮೆಸೇಜ್ ಮಾಡಿದ್ರೂ ಕೂಡ ಆ ಕಡೆಯಿಂದ ರಿಪ್ಲೈ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ಇನ್ನು ಈ ರಿಲೇಷನ್ಶಿಪ್ ಅನ್ನೋದು ಮುಗ್ದು ಹೋಯ್ತು ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಮೌನ ಇದೆ, ಡಿಸ್ಟೆನ್ಸ್ ಅನ್ನೋದು ಕಾಣ್ತಾ ಇದೆ, ಕನ್ಫ್ಯೂಷನ್ ಇದೆ. ಬಟ್ ಎನರ್ಜಿ ಇನ್ನೂ ಜೀವಂತವಾಗಿದೆ. ಇದು ನೈಟ್ ಟೈಮ್ನಲ್ಲಿ ಅವರಿಗೆ ತುಂಬ ಜಾಸ್ತಿ ಫೀಲ್ ಆಗ್ತಾ ಇದೆ. ಹೃದಯ ಸತ್ಯವನ್ನು ಹೇಳ್ತಾ ಇದೆ ರಾತ್ರಿ ಟೈಮ್ನಲ್ಲಿ. ಮನಸ್ಸು ಕಡಿಮೆ ಫೇಕ್ ಆಗಿರುತ್ತೆ. ಫೀಲಿಂಗ್ಸ್ ಇನ್ನೂ ಡೀಪ್ ಆಗ್ತಾ ಇದೆ. ಅಂದರೆ ಎನರ್ಜಿ ಅವರನ್ನು ಎಳೀತಾ ಇದೆ. ನಿಮ್ಮಲ್ಲಿರುವ ಒಂದು ಅಟ್ರಾಕ್ಷನ್ ಪವರ್ ಏನಿದೆ ನಿಮ್ಮ ಕಡೆಗೆ ಅವರನ್ನು ಎಳೀತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮೌನವಾಗಿರ್ಬೋದು, ಸೈಲೆಂಟ್ ಇರ್ಬೋದು, ಮಾತುಕತೆ ಇಲ್ಲದೆ ಇರ್ಬೋದು, ಹೊರಗಡೆ ಮಾತು ಇಲ್ಲದೆ ಇರ್ಬೋದು, ಆದರೆ ಫೀಲಿಂಗ್ ಇನ್ನೂ ಕೆಲಸ ಮಾಡ್ತಾ ಇದೆ. ಅವ್ರು ನಿಮ್ಮಿಂದ ದೂರ ಇದ್ದಾರೆ ಅನ್ನೋದು ಸತ್ಯ ಆಗಿರ್ಬೋದು, ಆದರೆ ಅವರ ಮನಸ್ಸು ಸಂಪೂರ್ಣವಾಗಿ ನಿಮ್ಮಿಂದ ದೂರ ಹೋಗಿಲ್ಲ. ಮೌನ ಅಂದರೆ ನೋ ಫೀಲಿಂಗ್ ಅಂತ ಅಲ್ಲ, ಮೌನ ಅಂದರೆ ಟೂ ಮೆನಿ ಫೀಲಿಂಗ್ಸ್ ಇನ್ಸೈಡ್. ಕೆಲವೊಮ್ಮೆ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡೋದಿಲ್ಲ ಅಂದರೆ ಅವರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಿರೋದಿಲ್ಲ. ಕನ್ಫ್ಯೂಷನ್ ಆಗಿರ್ತಾರೆ, ಇಮೋಷ್ನಲಿ ಓವರ್ಲೋಡ್ ಆಗಿರ್ತಾರೆ, ಈಗೋ ಇದೆ, ಆ್ಯಟಿಟ್ಯೂಡ್ ಇದೆ. ಮತ್ತು ಕೆಲವೊಮ್ಮೆ ಅವರು ತಮ್ಮನ್ನೇ ಸಮಾಧಾನ ಮಾಡ್ಕೊಳ್ತಿದ್ದಾರೆ. ಅವರು ತಮ್ಮ ಮನಸ್ಸಿನೊಳಗಡೆ ಫೈಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವರು ಸೈಲೆಂಟ್ ಆಗಿರುವ ಎನರ್ಜಿ ಇದೆ. ಪ್ರೊಸೆಸ್ ಏನು ನಡೀತಾ ಇದೆ ಅಂತ ನೋಡೋದಾದರೆ, ಪ್ರೀತಿ ಇದ್ದರೆ ಅದು ತಕ್ಷಣ ರಿಸಾಲ್ವ್ ಆಗೋದಿಲ್ಲ. ಫೀಲಿಂಗ್ಸ್ ಇದ್ದರೆ ಅದು ಸ್ಲೋ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಈಗ ಅವರ ಮನಸ್ಸಿನಲ್ಲಿ ನೈಟ್ ಟೈಮ್ನಲ್ಲಿ ಏನಾಗ್ತಿದೆ ಅಂದರೆ, ಹಳೆಯ ನೆನಪುಗಳು ಮತ್ತೆ ಮತ್ತೆ ಓಡ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಮೆಂಟಲಿ ರಿಪೀಟ್ ಆಗ್ತಾ ಇದೆ. ಅವರು ಕೆಲವು ವಿಷಯಗಳನ್ನು ಈಗ ಅರ್ಥ ಮಾಡ್ಕೊಳ್ತಿದ್ದಾರೆ. ಅಂದರೆ ಇದು ಡಿಸಿಷನ್ ಸ್ಟೇಜ್ ಅಲ್ಲ, ರಿಯಲೈಸೇಷನ್ ಸ್ಟೇಜ್. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರೀಗ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಕನೆಕ್ಷನ್ ತುಂಬ ಇಂಪಾರ್ಟೆಂಟ್, ಈ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಫೀಲಿಂಗ್ಸ್ ಇನ್ನೂ ತುಂಬ ಬಾಕಿ ಇದೆ. ಫೀಲಿಂಗ್ಸ್ ಅಂದರೆ ಒಂದು ದಿನದಲ್ಲಿ ಹೋಗುವ ವಿಷಯ ಅಲ್ಲ, ಅದು ಜಾಸ್ತಿ ಆಗ್ತಾ ಇದೆ, ಡೀಪ್ ಆಗ್ತಾ ಇದೆ. ಮೆಮೊರಿ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ನಿಮ್ಮ ಬಗ್ಗೆ ಸಾಫ್ಟ್ನೆಸ್ ಇದೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಗ್ಗೆ ಎಮೋಷ್ನಲಿ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಅವರು ಅದನ್ನು ಇಗ್ನೋರ್ ಮಾಡಬಹುದು, ನಿಮ್ಮನ್ನು ಇಗ್ನೋರ್ ಮಾಡಬಹುದು, ನಿಮ್ಮ ಕಾಲ್ ಮೆಸೇಜನ್ನು ಇಗ್ನೋರ್ ಮಾಡಬಹುದು. ಬಟ್ ನಿಮ್ಮನ್ನು ಎರೇಸ್ ಮಾಡೋದಕ್ಕೆ, ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಡಿಸ್ಟೆನ್ಸ್ ಇದ್ದರೂ ಕೂಡ ಎನರ್ಜಿ ಬ್ರೇಕ್ ಆಗಿಲ್ಲ ಅನ್ನೋ ಎನರ್ಜಿ ಇವತ್ತಿನ ನೈಟ್ ಎನರ್ಜಿ ಕಾಣ್ತಾ ಇದೆ. ಸೈಲೆನ್ಸ್ ಇದ್ದರೂ ಕೂಡ ಕನೆಕ್ಷನ್ ಹೊರಟು ಹೋಗಿಲ್ಲ, ಎಂಡ್ ಆಗಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈಗ ಇವರು ಮತ್ತು ನಿಮ್ಮ ನಡುವೆ ಒಂದು ಇನ್ವಿಸಿಬಲ್ ಥ್ರೆಡ್ ಇದೆ. ಅದು ಮಾತುಗಳಲ್ಲಿ ಕಾಣ್ತಾ ಇಲ್ಲ, ಆದರೆ ಫೀಲ್ ಆಗ್ತಾ ಇದೆ. ನಿಮಗೂ ಕೂಡ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿಯ ನೆನಪಾಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ನೆನಪಾಗ್ತಾ ಇರಬಹುದು. ಆ ವ್ಯಕ್ತಿ ಕೂಡ ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನೀವು ಯೋಚನೆ ಮಾಡಿದಾಗ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಯೋಚನೆ ಮಾಡಿದಾಗ ನೀವು ಕೂಡ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಟೈಮ್ ಹೀಲ್ ಮಾಡ್ತಾ ಇದೆ, ಟೈಮ್ ಕ್ಲಾರಿಟಿಯನ್ನು ಕೊಡ್ತಾ ಇದೆ, ಟೈಮ್ ಎಮೋಷನ್ಸ್ನ ಸೆಟ್ಲ್ ಮಾಡ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಈ ಚಿಕ್ಕ ನೈಟ್ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಹಳೆಯ ನೋವು, ಪಾಸ್ಟ್ನ ನೋವು ಏನೇ ಇದ್ದರೂ ಅದು ಕಡಿಮೆ ಆಗಲಿ, ಹೊಸ ಹೋಪ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಲಿ, ಹೊಸ ಕ್ಲಾರಿಟಿ ಅನ್ನೋದು ಸಿಗಲಿ. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಒಳ್ಳೆಯದಾಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಪಾಸಿಟಿವ್ ಆಗಿ ನಡೀಲಿ, ನಿಮ್ಮ ಕನಸು ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ, ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.